ಈಗ ನೋಡಿ ನಾನು ನಿಮ್ ಕನ್ನಡದಲ್ಲಿ ಮಾತಾಡಿ ಅಂತೀನಿ, ನೀವು ಕನ್ನಡ ಬಿಟ್ಟು ಮಿಕ್ಕದಲ್ಲಿ ಮಾತಾಡ್ತೀನಿ. ಈಗ ಶಾಪ್ ಓಪನ್ ಆಗಿಲ್ಲ ಅಂತೀವಿ, ಶಾಪ್ ಓಪನ್ 2 ಇಂಗ್ಲಿಷ್ ಇದೆ. ಆಗಿಲ್ಲ ಅನ್ನಕ್ಕೆ ಏನ್ ಬೇಕು? ಅದ ಡಿಡ್ ನಾಟ್ ಓಪನ್ ಬೇಕು, ವಾಸ್ ನಾಟ್ ಓಪನ್ ಬೇಕು, ಹ್ಯಾವ್ ನಾಟ್ ಓಪನ್ ಬೇಕು, ಹ್ಯಾಸ್ ನಾಟ್ ಓಪನ್ ಬೇಕು, ಗೊತ್ತಾಗ್ತಾ ಇಲ್ಲ. ಈ ಕಾಂಟ್ರಾಕ್ಟ್ ಫೈಲ್ ತಗೊಂಡ ಅಂತೀವಿ, ಕಾಂಟ್ರಾಕ್ಟ್ ಫೈಲ್ 2 ಇಂಗ್ಲಿಷ್ ಇದೆ. ತಗೊಂಡ ಅನ್ನಕ್ಕೆ ಏನ್ ಬೇಕು? ಟುಕ್ ಅನ್ಬೇಕು, ಹ್ಯಾವ್ ಟೆಕ್ ಅನ್ಬೇಕು, ಹ್ಯಾಸ್ ಟೆಕ್ ಅನ್ಬೇಕು, ಹ್ಯಾವ್ ಬಿನ್ ಟೆಕ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. May 30th 2 months ಅವ್ರಿಗೆ ವಿತ್ ಅಕಾಮಿಡೇಷನ್, ಫುಡ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಅವ್ರ ಮನೇಲಿ ಇದ್ದಂಗೆ ಇರ್ತಾರೆ ಹೋಲ್ ಡೇ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂತ ವಿಚಾರದ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗ್ಲಿ ಎನ್ನುವಂತ ಕಾರಣಕ್ಕಾಗಿ. ನಿಮ್ಮಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥವರಿದ್ರೆ ಆರಾಮಾಗಿ ಇದರ ಪ್ರಯೋಜನವನ್ನ ಪಡಿಬಹುದು. ಬಂಧುಗಳೇ, ಈಗ ನಾವೆಲ್ಲರೂ ಕೂಡ ಓದ್ತೀವಿ, ಅಂದ್ರೆ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡ್ತೀವಿ. ನಾವು ಡಿಗ್ರಿ ಮುಗಿಸಿದ್ದೇನೆ, ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ದೇನೆ, ಈ ರೀತಿಯಲ್ಲಿ ಹೇಳ್ತಾ ಇರ್ತೇವೆ. ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ, PG ಸರ್ಟಿಫಿಕೇಟ್ ಇರುತ್ತೆ, ನಮ್ಮ ಸಾಕಷ್ಟು ಮಂದಿಗೆ ಕೆಲಸ ಸಿಗಲ್ಲ. ಯಾವ ಕಾರಣಕ್ಕಾಗಿ? ನಮ್ಮಲ್ಲಿ ಸ್ಕಿಲ್ ಇದ್ರೆ ಮಾತ್ರ ಕೆಲಸ ಕೊಡ್ತಾರೆ. ಸರ್ಟಿಫಿಕೇಟ್ಗೆ ಕೆಲಸ ಕೊಡುವಂತ ಕಾಲ ಹೊರಟೋಗ್ಬಿಡ್ತು. ಸ್ಕಿಲ್ ಅಂದ್ರೆ ಇಂಥದ್ದೇ ಸ್ಕಿಲ್ ಅಂತಲ್ಲ, ಕಮ್ಯುನಿಕೇಶನ್ ಇಂದ ಹಿಡಿದು ಪ್ರತಿಯೊಂದು ಸ್ಕಿಲ್ ಇರಬೇಕಾಗತ್ತೆ. ನಮ್ಮಲ್ಲಿರುವಂತ ಫಿಯರ್ ಕೂಡ ಹೊರಟೋಗ್ಬೇಕಾಗತ್ತೆ. ಅಂತಹ ಸ್ಕಿಲ್ ಇತ್ತು ಅಂತಾದ್ರೆ ಯಾವುದೇ ಕಂಪ್ನಿಯವರಾಗ್ಲಿ ಕೈ ಬೀಸಿ ನಮಗೆ ಕೆಲಸವನ್ನ ಕೊಡ್ತಾರೆ. ಆ ಕಾರಣಕ್ಕಾಗಿ ನಾನು ಕೂಡ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಅದನ್ನೇ. ಬರೀ ನೀವೊಂದು ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡ್ತಿದ್ರೆ ಸಾಲದು, ಆ ಸರ್ಟಿಫಿಕೇಟ್ಗೆ ತಕ್ಕ ಹಾಗೆ ಸ್ಕಿಲ್ ಅನ್ನು ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಒಂದಷ್ಟು ಸಂಸ್ಥೆಗಳು ನಿಮ್ಮಲ್ಲಿ ಸ್ಕಿಲ್ ಅನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಅಂತಂದ್ರಲ್ಲಿ ನಾನು ಇತ್ತೀಚೆಗೆ ನೋಡಿದಾಗ, ನಾನು ಸ್ವಲ್ಪ ರಿಸರ್ಚ್ ಅನ್ನ ಮಾಡಿದಾಗ, ಒಂದಷ್ಟು ಜನರ ಹತ್ರ ಕೇಳಿದಾಗ ನನಗೆ ತುಂಬಾ ಜನ ಸಲಹೆ ಕೊಟ್ಟಂತ ಸಂಸ್ಥೆ ಅಂದ್ರೆ ಅದು ಧಾರವಾಡದಲ್ಲಿ ಇರುವಂತಹ ಸಂಸ್ಥೆ. ಅದು ವಿಕಾಸ್ ಕರಿಯರ್ ಅಕಾಡೆಮಿ ಎನ್ನುವಂಥ ಒಂದು ಸಂಸ್ಥೆ. ಅದು ನಾನು ಬೇರೆ ಬೇರೆ ಕಡೆಯವರಂತ ಸಲಹೆ ಕೇಳಿದಾಗ ತುಂಬಾ ಜನ ಸಜೆಸ್ಟ್ ಮಾಡಿದ್ರು. ನಾನು ಇದನ್ನೇನೋ ಪ್ರಮೋಷನ್ನು, ಇವ್ರಿಗೆ ಪ್ರಚಾರ ಕೊಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ, ನಿಮಗೆ ಪ್ರಯೋಜನ ಆಗ್ಲಿ ಅನ್ನುವ ಕಾರಣಕ್ಕಾಗಿ ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೇನೆ. ಪ್ರಮುಖವಾಗಿ ಇವರು ಮಾಡ್ತಿರುವಂತಹ ಕೆಲಸ ಏನಪ್ಪಾ ಅಂದ್ರೆ, ನಿಮ್ಮಲ್ಲಿ ಇಂಗ್ಲಿಷ್ ಸ್ಕಿಲ್ ಅನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾರೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಇಂಗ್ಲಿಷ್ ಇವತ್ತು ಜಾಗತಿಕ ಭಾಷೆಯಾಗಿ ಬೆಳೆದು ನಿಂತು ಬಿಟ್ಟಿದೆ. ನಿಮ್ಗೆಲ್ಲೇ ಕೆಲಸ ಬೇಕು ಅಂದ್ರು, ಅದು ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೂ ಆಗಿರ್ಬೋದು, ಇಂಗ್ಲಿಷ್ ಬಹಳ ಮುಖ್ಯ. ಹೀಗಾಗಿ ಇವರು ಕೆಲವೇ ದಿನಗಳಲ್ಲಿ ನಿಮ್ಮಲ್ಲಿ ಇಂಗ್ಲಿಷ್ ಸ್ಕಿಲ್ ಅನ್ನ ಬೆಳೆಸ್ತಾರೆ. ನಿಮ್ಮಲ್ಲಿ ಇರುವಂತ ಸ್ಟೇಜ್ ಫಿಯರ್ ಅನ್ನ ಹೋಗಲಾಡಿಸ್ತಾರೆ. ಜೊತೆಗೆ ನಿಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಏನೇನು ಸ್ಕಿಲ್ ಬೇಕು ಆ ಸ್ಕಿಲ್ ಅನ್ನ ಬೆಳೆಸ್ತಾರೆ. ಅದಾದ ಬಳಿಕ ಸಾಕಷ್ಟು ಸಂಸ್ಥೆಗಳ ಜೊತೆಗೆ ಇವರು ಟೈ ಅಪ್ ಆಗಿದ್ದಾರೆ. ನಿಮಗೆ ಆ ಸಂಸ್ಥೆಗಳಲ್ಲಿ ಕೆಲಸ ಕೊಡಿಸುವಂತ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಇನ್ನುಳಿದಿದ್ದನ್ನ ಅವರೇ ಹೇಳ್ತಾ ಹೋಗ್ತಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಅಹಮದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲಿಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಇಂಥದ್ದೊಂದು ಬೇಕಿತ್ತು. ನಾನು ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ, ಬರೀ ಸರ್ಟಿಫಿಕೇಟ್ ಇದ್ರೆ ಸಾಕಾಗಲ್ಲ, ನಮ್ಮ ಸ್ಕಿಲ್ ಇದ್ರೆ ಮಾತ್ರ ಈಗ ಕಂಪನಿಯವರು ಕೈ ಬೀಸಿ ಕರೀತಾರೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯ್ತು, ಅಂದ್ರೆ ಕನ್ನಡದವರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿಯನ್ನು ತರೋದಕ್ಕೆ ಹೊರಟಿದ್ರು. ಅಂದ್ರೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ. ಆಗ ಈ ದೊಡ್ಡ ದೊಡ್ಡ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಂತ ಮಾತೇನಪ್ಪ ಅಂದ್ರೆ, ಹೌದಪ್ಪ ಕನ್ನಡಿಗರಿಗೆ ಮೀಸಲಾತಿ ಕೊಡ್ಬೇಕು, ಹೌದು, ಹಾಗಂತೇಳಿ ನಾವು ಕನ್ನಡಿಗರ ಕೆಲಸವನ್ನ ಕೊಟ್ಟುಬಿಟ್ರೆ ನಾವು ಕಂಪನಿ ಬಾಗ್ಲನ್ನು ಮುಚ್ಚಬೇಕು. ಯಾವ ಕಾರಣಕ್ಕಾಗಿ ಅಂದ್ರೆ ಸ್ಕಿಲ್ ಇಲ್ಲ, ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಬರ್ತಾರೆ, ಪ್ರಯೋಜನ ಏನು? ಹೆಂಗ್ ಕೆಲಸ ಕೊಡೋಣ ಅಂತ ಅವ್ರು ಕೇಳ್ತಾ ಇದ್ರು. ನಿಮ್ಮ ಪ್ರಕಾರ, ನಾನು ಉಳಿದಂತ ವಿಚಾರಕ್ಕೆ ಬರ್ತೀನಿ, ನೀವೇನೇನ್ ಮಾಡ್ತೀರಿ ಅಂತ ಹೇಳಿ. ಸರ್, ಇದು ಎಷ್ಟು ಮುಖ್ಯ ಸರ್ ಸ್ಕಿಲ್? ಸರ್, ಈಗ ನೀವು ಹೇಳಂತ ಮಾತು 100ಕ್ಕೆ 100 ಸತ್ಯ ಇದೆ. ದೇರ್ ಇಸ್ ನೋ ಡೌಟ್, ಯು ಹ್ಯಾವ್ ಟೋಲ್ಡ್ ಅಬ್ಸಲ್ಯೂಟ್ಲಿ ರೈಟ್ ಪಾಯಿಂಟ್. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಚೈನಾ ಅಂಡ್ ಜಪಾನ್, ದೇ ಆರ್ ದಿ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಅಂಡ್ ದೇ ಆರ್ ದೇ ಆರ್ ವೆರಿ ಗುಡ್ ಇನ್ ಟೆಕ್ನಾಲಜಿ ಅಂಡ್ ಆಲ್. ಸೊ ಅವ್ರಿಗೂ ಸೇಮ್ ಪ್ರಾಬ್ಲಮ್ ಇದೆ. ಅಂದ್ರೆ ಸ್ಕಿಲ್, ಲೈಕ್ ಸ್ಪೆಷಲಿ ಅವ್ರಿಗೆ ಕಮ್ಯುನಿಕೇಶನ್, ಇಂಗ್ಲೀಷು ಬರೀಲಿಕ್ಕಾಗಲಿ ಅಥವಾ ಮಾತಾಡಕ್ಕಾಗಲಿ ಅಥವಾ ಡ್ರಾಫ್ಟಿಂಗ್ ಮಾಡೋಕ್ಕಾಗಲಿ ಭಾಳ ಕಷ್ಟ ಆಗ್ತಿತ್ತು ಈ 2 ಕಂಟ್ರಿಗಳಿಗೆ. ಸೊ ಅವ್ರಿಗೆ ಗೊತ್ತಾಯ್ತು, ನಾವು ಇಂಗ್ಲೀಷ್ ಇಲ್ಲ ಅಂದ್ರೆ ನಮಗೆ ಮಾರ್ಕೆಟ್ ಇಲ್ಲ, ವಿ ಕಾಂಟ್ ಸೆಲ್ ಅವರ್ ಪ್ರೊಡಕ್ಟ್ಸ್ ಟು ಅದರ್ ಕಂಟ್ರೀಸ್ ಅಂತ ಹೇಳಿ ಗೊತ್ತಾದಾಗ ಅವರು ಗೌರ್ಮೆಂಟ್ ಅವರೇ ಒಂದು ರೂಲ್ಸ್ ತೆಗೆದುಬಿಟ್ರು, ಕಂಪಲ್ಸರಿ ನೀವು ಇಂಗ್ಲೀಷ್ ಕಲಿಬೇಕು, ಕಮ್ಯುನಿಕೇಶನ್ ಕಲಿಬೇಕು, ಇಲ್ಲಾಂದ್ರೆ ಜಾಬ್ ಬಿಡಬೇಕು. ಚೈನೀಸ್ ಅಂಡ್ ಜಪನೀಸ್. ಸೊ ಅವಾಗಿಂದ ಅವರು ಸೀರಿಯಸ್ ಆದ್ರು. ಇನ್ಫ್ಯಾಕ್ಟ್ ಮೊದಲು ನಮ್ಮ ಇಂಡಿಯನ್ಸೇ ಹೋಗಿ ಅಲ್ಲಿ ಕಲಿಸ್ತಿದ್ರು, ಆದ್ರೆ ಈಗ ಅವರೆಲ್ಲ ಎಚ್ಚೆತ್ಕೊಂಡು ಅವ್ರೀಗ ಇಂಗ್ಲೀಷ್ ಕಲಿತಾ ಇದ್ದಾರೆ, ಇಂಗ್ಲೀಷ್ ಕಮ್ಯುನಿಕೇಶನ್ ಕಲಿತಾ ಇದ್ದಾರೆ. ಅಂದ್ರೆ ನಾನು ಹೇಳೋದಿಷ್ಟೇ, ಈಗ ಅಂತ ದೊಡ್ಡ ದೊಡ್ಡ ಕಂಟ್ರೀಸ್ಗೆ ನಾವು ಅವ್ರಿಗೆ ಇಂಗ್ಲೀಷ್ ಅವಶ್ಯಕತೆ ಇದ್ದಾಗ, ಮತ್ತು ನಮಗೆ ಅಂತೂ ಇನ್ನೂ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಕಂಟ್ರೀಸು ಅಫ್ಕೋರ್ಸ್ ನಮ್ಮ ವಿದ್ಯಾರ್ಥಿಗಳಿಗೆ ಟೆಕ್ನಾಲಜಿ ಇರಲ್ಲ. ಸೊ ಟೆಕ್ನಾಲಜಿ ಇಲ್ಲ ಅಂದ್ರೂ ನಮ್ಮಲ್ಲಿ ಸರ್ಟಿಫಿಕೇಟ್ ಇರ್ತದೆ, ಬಟ್ ಡ್ಯೂ ಟು ಟೆಕ್ನಾಲಜಿ, ಡ್ಯೂ ಟು ಕಮ್ಯುನಿಕೇಶನ್, so we are lagging behind in the jobs. Okay, this is one point. And second point, ಈಗ ನಾರ್ತ್ ಇಂಡಿಯನ್ಸ್ ಲೈಕ್ ಅದರ್ ಸ್ಟೇಟ್ ಕಂಟ್ರೀಸ್, ದೇ ಆರ್ ಟೇಕಿಂಗ್ ಲೈಕ್ UPSC ಕ್ರ್ಯಾಕ್ ಮಾಡ್ಬಿಡ್ತಾರೆ ಅಥವಾ SSC ಜಾಬ್ಸ್ ಎಲ್ಲ ಕ್ರ್ಯಾಕ್ ಮಾಡ್ಬಿಡ್ತಾರೆ.
ಬಟ್ ನಮ್ಮ ಕರ್ನಾಟಕದವ್ರಿಗೆ ಆಗ್ತಾ ಇಲ್ಲ ಹ್ಮ್. ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಹ್ಮ್. ಅಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಹಿಂದಿ ಇದೆ, ಹ್ಮ್. ಹಿಂದಿಯಲ್ಲಿ ಓದ್ತಾರೆ, ಹಿಂದಿಯಲ್ಲಿ ಹೌದು, ಇದು ಆಗುತ್ತೆ. ಮಾಡ್ಕೊಂಡು ಎಕ್ಸಾಮ್ ಬರೆದು ಹ್ಮ್. IAS, IPS, IRS ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಸೋರ್ಸ್ ಇಲ್ಲ. ಹ್ಮ್. ದೇರ್ ಆರ್ ನೋ ಬುಕ್ಸ್ ಇನ್ ಕನ್ನಡ, ಮಚ್ ಬುಕ್ಸ್. ಅಂಡ್ ಇವರಿಗೆ ಇಂಗ್ಲೀಷಲ್ಲಿ ಓದಬೇಕು ಅಂದ್ರೆ ಇಂಗ್ಲೀಷಲ್ಲಿ ಕಷ್ಟ ಆಗ್ತಾ ಇದೆ. ಓಕೆ. ಸೊ ಹೀಗಾಗಿ ನಮಗೆ UPSC ಕಷ್ಟ ಆಗ್ತಾ ಇದೆ. ಅಂಡ್ ಸೇಮ್ ಟೈಮ್ ಇವನ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪ್ರತಿ ಎವ್ರಿ ಮಂತ್ ಕಾಲ್ಫಾರ್ಮ್ ಆಗುತ್ತೆ. ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮು ನಮ್ಮ ಕರ್ನಾಟಕದವರಿಗೆ ಜಾಬ್ ಸಿಗ್ತಾ ಇಲ್ಲ. ಸರ್, ಒಂದು ಕುತೂಹಲದ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಂಬಾ ಜನ ಹೇಳೋದೇನಪ್ಪ ಅಂದ್ರೆ, ಇಂಗ್ಲಿಷ್ ನನಗೆ ಮಾತಾಡೋಕೆ ಗೊತ್ತಿದೆ ಅಥವಾ ಓದೋದಿಕ್ಕೆ ಬರೆಯೋದಿಕ್ಕೆ ಎಲ್ಲವೂ ಕೂಡ ಗೊತ್ತಿದೆ, ಇನ್ನೊಬ್ಬರ ಹತ್ರ ಮಾತಾಡಬೇಕು ಅಂದಾಗ ನಿರರ್ಗಳವಾಗಿ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನನಗೊಂದು ಹೆಸಿಟೇಷನ್ ಇದೆ, ಅಥವಾ ನನಗೆ ಭಯ ಇದೆ, ಯಾಕೆ ಅಂತ ತುಂಬಾ ಜನ ಕೇಳ್ತಾರೆ. ಯಾಕೆ ಹಂಗಾಗುತ್ತೆ ಸರ್? ಸಾಮಾನ್ಯವಾಗಿ ನೋಡಿ, ನಾವು ಬೆಳಗಿಂದ ಸಾಯಂಕಾಲ ಕನ್ನಡ ಪದನೇ ವಿಚಾರ ಮಾಡ್ತಾ ಇರ್ತೀವಿ, ಕನ್ನಡದ ವಿಚಾರ ಮಾಡ್ತಾ ಇರ್ತೀವಿ. ಕನ್ನಡದ ವಿಚಾರ ಮಾಡಿ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂದ್ರೆ ಆಗಲ್ಲ. ಟು ಬಿ ಫ್ರಾಂಕ್ ಇತ್ತು, ನಾವು ವಿಚಾರ ಮಾಡೋದೆಲ್ಲ ಆಲ್ಮೋಸ್ಟ್ ಕನ್ನಡ ವಿಚಾರ ಮಾಡ್ತೀವಿ, ಬಟ್ ಹೇಳೋದೆಲ್ಲ ಲೈಕ್ ಸಮ್ ವರ್ಡ್ಸ್ ಎಲ್ಲ ಇಂಗ್ಲೀಷಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಮೈಕ್ ಅಂತೀವಿ, TV ಅಂತೀವಿ, ರಿಪೋರ್ಟ್ ಅಂತೀವಿ, ಅಥವಾ ಚಾನೆಲ್ ಅಂತೀವಿ, ಬಸ್ ಅಂತೀವಿ, ಮೆಟ್ರೋ ಅಂತೀವಿ. ಹೀಗೆ ಬಹಳಷ್ಟು ಪದಗಳು ಇಂಗ್ಲೀಷ್ ಪದ ಬಳಸ್ತೀವಿ. ಆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಕ್ ಕಷ್ಟ ಆಗ್ತದೆ. ಅದು ಹೆಸಿಟೇಷನ್ ಇದೆ ಜನರಲ್ಲಿ, ಎಲ್ಲಿ ತಪ್ಪಾಗುತ್ತೆ ಅನ್ನೋದು ಹೆಸಿಟೇಷನ್ ಇದೆ. ಆ ಹೆಸಿಟೇಷನ್ ತೆಗೆಯುವಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಸೊ ಅವ್ರು ಇಂಗ್ಲಿಷ್ ಬರಲ್ಲ ಅಂತಲ್ಲ, ವಿ ವಾಂಟ್ ಟು ರಿಮೂವ್ ದೇರ್ ಹೆಸಿಟೇಷನ್, ವಿ ವಾಂಟ್ ಟು ಡೆವಲಪ್ ದೇರ್ ಕಾನ್ಫಿಡೆನ್ಸ್, ಅಂಡ್ ವಿ ವಾಂಟ್ ಟು ಮೇಕ್ ದಮ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಈಗ ನೋಡಿ, ನಾನು ನಿಮ್ ಕನ್ನಡದಲ್ಲಿ ಮಾತಾಡಿ ಅಂತೀನಿ, ನೀವು ಕನ್ನಡ ಬಿಟ್ಟು ಮಿಕ್ಕದಲ್ಲಿ ಮಾತಾಡ್ತೀನಿ. ಈಗ ಶಾಪ್ ಓಪನ್ ಆಗಿಲ್ಲ ಅಂತೀವಿ, ಶಾಪ್ ಓಪನ್ 2 ಇಂಗ್ಲಿಷ್ ಇದೆ. ಆಗಿಲ್ಲ ಅನ್ನಕ್ಕೆ ಏನ್ಬೇಕು? ಅದ ಡಿಡ್ ನಾಟ್ ಓಪನ್ ಬೇಕು, ವಾಸ್ ನಾಟ್ ಓಪನ್ ಬೇಕು, ಹ್ಯಾವ್ ನಾಟ್ ಓಪನ್ ಬೇಕು, ಹ್ಯಾಸ್ ನಾಟ್ ಓಪನ್ ಬೇಕು, ಗೊತ್ತಾಗ್ತಾ ಇಲ್ಲ. ಈ ಕಾಂಟ್ರಾಕ್ಟ್ ಫೈಲ್ ತಗೊಂಡ ಅಂತೀವಿ, ಕಾಂಟ್ರಾಕ್ಟರ್ ಫೈಲ್ 2 ಇಂಗ್ಲಿಷ್ ಇದೆ. ತಗೊಂಡ ಅನ್ನಕ್ಕೆ ಏನ್ಬೇಕು? ಟುಕ್ ಅನ್ಬೇಕು, ಹ್ಯಾವ್ ಟೆಕ್ ಅನ್ಬೇಕು, ಹ್ಯಾಸ್ ಟೆಕ್ ಅನ್ಬೇಕು, ಹ್ಯಾವ್ ಬಿನ್ ಟೆಕ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಮಮ್ಮಿಯಲ್ಲಿ ಮನೆಯಲ್ಲಿ ಕೂತಿರ್ತಾಳೆ, ಅಜ್ಜಿ ಏನಂತಾಳೆ? ಮೋಟರ್ ಆನ್ ಮಾಡೋ ಅಂತಾಳೆ, ಮೋಟರ್ ಆನ್ 2 ಇಂಗ್ಲಿಷ್ ಇದೆ. ಮಾಡೋ ಅನ್ನಕ್ಕೆ ಏನೇನ್ಬೇಕು ಗೊತ್ತಾಗ್ತಾ ಇಲ್ಲ. ಮಮ್ಮಿ ಹೇಳ್ತಾಳೆ ಕರೆನ್ಸಿ ಹಾಕ್ಸು ಅಂತಾಳೆ, ಮೊಬೈಲ್ ಕರೆನ್ಸಿ ಹಾಕ್ಸೋಳು ಅಂತಾಳೆ, ಮೊಬೈಲ್ ಕರೆನ್ಸಿ 2 ಇಂಗ್ಲಿಷ್ ಇದೆ. ಹಾಕ್ಸನ್ನಕ್ಕೆ ಏನೇನ್ಬೇಕು? ಈ ರೀತಿ ನಮಗೆ ಸ್ವಲ್ಪ ಈ ಕೊಟ್ಟ, ತಗೊಂಡ, ಬಂದೆ, ಹೋದೆ ಅನ್ನೋ ಒಂದು ಕ್ರಿಯಾಪದವನ್ನ ನಮಗೆ ಸರಿಯಾದ ಸಮಯಕ್ಕೆ, ಅದು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಜೊತೆಗೆ ಹೇಗೆ ಬಳಸಬೇಕು, ಅದು ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಂಟಿಲ್ಲೆಸ್ ಕಾನ್ಫಿಡೆನ್ಸ್ ಬರೋರಿಗೆ, ಅಂದ್ರೆ ಈ ಒಂದು ಏನಂತೀರಿ ನೀವು, ಸ್ಕಿಲ್ ಅಥವಾ ನಾಲೆಜ್ ಬರೋವರೆಗೂ ಆ ಸ್ಕಿಲ್ ಡೆವಲಪ್ ಆಗಲ್ಲ ಸರ್. ಓಕೆ, ನಾನು ಉಳಿದ ವಿಚಾರಕ್ಕೆ ಆಮೇಲೆ ಬರ್ತೀನಿ. ನೋಡ್ತಾ ಇರುವಂತವ್ರಿಗೆ ನಿಮ್ಮ ಸಂಸ್ಥೆ ಬಗ್ಗೆ ಗೊತ್ತಾಗಬೇಕು, ಆ ಕಾರಣಕ್ಕೆ ಅದನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಸಂಸ್ಥೆ ಶುರುವಾಗಿ ಎಷ್ಟು ದಿನ ಆಯ್ತು, ಒಂದು ಪ್ರಶ್ನೆ. ಮತ್ತು ನಿಮ್ಮ ಸಂಸ್ಥೆಯಿಂದ ಈಗ ಏನೇನು ಮಾಡ್ತಾ ಇದ್ದೀರಿ, ಅಂದ್ರೆ ಏನೇನು ಹೇಳ್ಕೊಡ್ತಾ ಇದ್ದೀರಿ, ಮತ್ತೊಂದು ಇಲ್ಲಿಯವರೆಗೆ ಎಷ್ಟು ಜನ ನಿಮ್ಮ ಸಂಸ್ಥೆಯಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ, ಅದನ್ನು ಚುಟುಕಾಗಿ ಹೇಳಿ ಉಳಿದ ವಿಚಾರಕ್ಕೆ ಹೋಗೋಣ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ನಿಜವಾಗ್ಲೂ ಐ ಆಮ್ ವೆರಿ ಪ್ರೌಡ್ ಟು ಸೇ ಅಬೌಟ್ ಇನ್ಸ್ಟಿಟ್ಯೂಷನ್ ವಿಕಾಸ್ Career Academy. It has been started in the year of 1999 with a few students, but way of my teaching, way of my approach, so now thousands together students have been come out, and they got a good result, and even they are working in like government sector and as well private sectors. This is communication irbodu, like public speaking, stage courage, and writing skills, vocabulary skills, these all are very important. So ಅದನ್ನೆಲ್ಲ ಬಳಸ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ನಾವು ಮಕ್ಕಳಿಗೆ ವೆಕೇಶನ್ ಅಲ್ಲಿ 2 months ಫ್ರೀ ಆಗಿರ್ತಾರೆ, ಅವ್ರಿಗೆ ಈ ಟೈಮಲ್ಲಿ ನಾವು ಒಂದು ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಇರ್ಬೋದು, ಇಂಗ್ಲಿಷ್ ಸ್ಕಿಲ್ಸ್ ಇರ್ಬೋದು, ಅಥವಾ ಸೈನ್ಸ್ ಸ್ಕಿಲ್ಸ್ ಇರ್ಬೋದು, ಪ್ರಾಕ್ಟಿಕಲ್ ವೇದಲ್ಲಿ ಅಪ್ರೋಚ್ ಮಾಡ್ತೀವಿ. ಅವ್ರಿಗೆ ಮೇನ್ ಆಗಿ ಒಂದು ಹೆಸಿಟೇಷನ್ ಇರ್ತದೆ, ರಿಗಾರ್ಡಿಂಗ್ ಕಮ್ಯುನಿಕೇಶನ್ ಬಗ್ಗೆ ಹೆಸಿಟೇಷನ್ ಇರ್ತದೆ, ಹೆಂಗೆ ಮಾತಾಡಬೇಕು, ಹೆಂಗೆ, ಅವರಲ್ಲಿ ಶೈ ನೇಚರ್ ಭಾಳ ಇರ್ತದೆ. ಬಿಕಾಸ್ ಸ್ಕೂಲಲ್ಲಿ ಜಾಸ್ತಿ ಕರಿಕ್ಯುಲರ್ ಇರೋದ್ರಿಂದ ಅವ್ರಿಗೆ ಆ ಶೈ ನೇಚರ್ ಬಂದ್ಬಿಟ್ಟಿರ್ತದೆ, ಅದನ್ನೇ ನಾವು ತೆಗಿಬೇಕಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಮೇನ್ ಏನಂದ್ರೆ ಸರ್, ಮಕ್ಕಳಲ್ಲಿ ನಾವು ವೆಕೇಶನ್ ಕೋರ್ಸ್ ಯಾಕೆ ಮಾಡ್ತೀವಿ ಅಂದರೆ, ಸೊ ಟು ಸೆಟ್ ದ ಗೋಲ್, ಮುಂದೆ ಏನು ಮಾಡಬೇಕು, ಆಫ್ಟರ್ PUC ಏನು ಮಾಡಬೇಕು, ಆಫ್ಟರ್ ಡಿಗ್ರಿ ಏನು ಮಾಡಬೇಕು, ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸು. ಈಗಿಂದ ನಾವು ಪ್ರಿಪ್ರೇಷನ್ ಮಾಡ್ತಾ ಹೋಗ್ಬಿಟ್ರೆ, ಸೊ ನೋ ಡೌಟ್ ಇಟ್ ವುಡ್ ಬಿ ವೆರಿ ಈಸಿ ಫಾರ್ ದೆಮ್ ಟು ಕ್ರ್ಯಾಕ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವ ಮಕ್ಕಳಿಗೆ ಅಂದ್ರೆ 4th ಇಂದ 10th? ಆಫ್ ಕೋರ್ಸ್ ಸರ್, 4th to 10th ಮಕ್ಕಳಿಗೆ ಫೌಂಡೇಶನ್ ಕೋರ್ಸ್. ಯಾವಾಗಲಿಂದ ಶುರುವಾಗುತ್ತೆ ಇದು ಸರ್? ಇದು April 4th ಇಂದ ಸ್ಟಾರ್ಟ್ ಮಾಡ್ತೀವಿ. April 4th ಇಂದ? April 4th ಇಂದ ಶುರುವಾಗುತ್ತೆ. April 4th ಎವ್ರಿ ಇಯರ್, April 4th to May 30th, 2 months ಅವ್ರಿಗೆ ವಿತ್ ಅಕಾಮಿಡೇಷನ್, ಫುಡ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಅವ್ರ ಮನೇಲಿ ಇದ್ದಂಗೆ ಇರ್ತಾರೆ. ಹೋಲ್ ಡೇ ಅವ್ರಿಗೆ ಎಂಗೇಜ್ ಮಾಡ್ತೀವಿ. ಸೊ ನಮ್ಮಲ್ಲಿ ಒಂದು ಒಳ್ಳೆ ಟೀಮು ಇದೆ, ನಾನು ಇಟ್ಕೊಂಡು ಆಲ್ ಅದರ್ ಫ್ಯಾಕಲ್ಟೀಸ್, ದೇ ಟೇಕ್ ಕೇರ್ ಆಫ್ ದಮ್, ದೇ ಇಂಪ್ರೂವ್ ದೇರ್ ರೈಟಿಂಗ್ ಸ್ಕಿಲ್ಸ್. ಸೊ ಅವರು ದೇ ಕಮ್ ಔಟ್ ಫ್ರಮ್ ಆಲ್ ದ ಎಜುಕೇಶನ್ ಸರ್.
ಓಕೆ. ನಿಜವಾಗ್ಲು ಯು ಬಿಲೀವ್ ಆರ್ ನಾಟ್ ಬಿಲೀವ್, ನಮ್ಮಲ್ಲಿ ಕೋರ್ಸ್ ಮುಗಿದೋದ್ಮೇಲೆ ಅವರಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನಾವು ಏನೇ ಮಾಡಬೇಕಂದ್ರು ಬರ್ನಿಂಗ್ ಡಿಸೈರ್ ಬೇಕೇ ಬೇಕು. ಇವತ್ತು ನೀವು ಇಷ್ಟು ಎತ್ತರಕ್ಕೆ ಬೆಳೆದಿರಿ ಅಂತಂದ್ರೆ ಆ ಥರ್ಡ್ ಐ ಏನಿದೆ ನೋಡಿ, ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಅದು ನಿಮ್ಮ ಪ್ರಯತ್ನ, ನಿಮ್ಮ ಒಂದು ಹೆಸಿಟೇಷನ್, ಐ ಮೀನ್ ನಿಮ್ಮ ಒಂದು ಜೀಲ್ನೆಸ್, ನಿಮ್ಮ ಒಂದು ಇಂಟ್ರೆಸ್ಟ್, ನಿಮ್ಮ ಒಂದು ಬರ್ನಿಂಗ್ ಡಿಸೈರ್ ಇಂದ ಒಂದು ಈ ಒಂದು ಚಾನೆಲ್ ಬರೆದಿದೆ. ಹಾಗೆ ನಾವು ಏನೇ ಮಾಡಬೇಕಂದ್ರೆ ಅದು ಬರ್ನಿಂಗ್ ಡಿಸೈರ್ ಬೇಕೇ ಬೇಕು. ಅದು ಮಕ್ಕಳಲ್ಲಿ ನಾವು ಒಂದು ಕ್ರಿಯೇಟ್ ಮಾಡಬೇಕಾಗಿದೆ. ಮಕ್ಕಳಲ್ಲಿ ಇಲ್ಲ ನೋ ಫ್ಯೂಚರ್ ಗೋಲ್ಸ್. ಈಗ ನಾನು ಬಹಳಷ್ಟು ಕಾಲೇಜ್ಗೆಲ್ಲ ಹೋಗಿರ್ತೀನಿ, ಡಿಗ್ರಿ ಕಾಲೇಜಿಗೆ ವಿಸಿಟ್ ಮಾಡಿರ್ತೀನಿ, ಅಲ್ಲಿ ಕ್ಲಾಸಸ್ ಮಾಡ್ತೀನಿ, ಎಲ್ಲ ಬೇರೆ ಬೇರೆ ಕಾಲೇಜಿಗೆಲ್ಲ ವಿಸಿಟ್ ಮಾಡ್ತೀನಿ. ಆ ಮಕ್ಕಳಲ್ಲಿ ಕೇಳಿದಾಗ, ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಕೇಳಿದಾಗ, ಸೊ ವಾಟ್ ಈಸ್ ಯುವರ್ ವಾಟ್ ಈಸ್ ಯುವರ್ ಗೋಲ್, ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಅಂದಾಗ ಅವ್ರಿಗೇನು ಗೊತ್ತೇ ಇರಲ್ಲ. ಇಲ್ಲ ಸರ್, ನಾವೇನು ವಿಚಾರ ಮಾಡಿಲ್ಲ, ಡಿಗ್ರಿ ಆದ್ಮೇಲೆ ಮಾಡ್ತೀವಿ. ಸೊ ಡಿಗ್ರಿ ಆದ್ಮೇಲೆ ಅವ್ರಿಗೆ ಟೈಮೇ ಇರಲ್ಲ ಸರ್. ಸೊ ಏಜ್ ಬಾರ್ ಇರ್ತದೆ, 30th ಒಳಗಡೆ ಏನೇ ಇದ್ರು 35 ಮಾಡಬೇಕು. ಇವ್ರು 21, 22 ಇನ್ನೂ ವಿಚಾರ ಮಾಡಿಲ್ಲ ಅಂದ್ರೆ, ಸೊ ಹೌ ಇಟ್ ಇಸ್ ಪಾಸಿಬಲ್ ಟು ಕ್ರ್ಯಾಕ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್? ಹೌದು, ಒಂದು ನನ್ಗೆ ಅರ್ಥ ಆಯ್ತು. ಈಗ ಇದೊಂದು ಕೋರ್ಸ್ ಇದೆ, ಅದ್ರ ಜೊತೆಗೆ ಇನ್ನೇನು ಮಾಡ್ತೀರಿ ನಿಮ್ಮ ಕಡೆಯಿಂದ? ಸರ್, ಆಫ್ ಕೋರ್ಸ್ ನಮ್ಮಲ್ಲಿ ಕಂಪ್ಯೂಟರ್ ಸ್ಕಿಲ್ಸ್, ನಿಮಗೆ ಗೊತ್ತಿರೋ ಹಾಗೆ ನೀವೆಲ್ಲ ಹೇಳ್ತಾ ಇದ್ರಿ, ಫಸ್ಟ್ ಒಂದು ಪಾಯಿಂಟ್ ಹೇಳಿದ್ರಿ, ಸ್ಕಿಲ್ಸ್ ಇಲ್ಲ ಅಂದ್ರೆ ದೇರ್ ಇಸ್ ನೋ ಲೈಫ್ ಅಂತೇಳಿ. ದೇರ್ ಇಸ್ ನೋ ಸ್ಕಿಲ್ಸ್ ದಟ್ ವಿಲ್ ಕಿಲ್. ದೇರ್ ಇಸ್ ನೋ ಸ್ಕಿಲ್ಸ್ ದಟ್ ವಿಲ್ ಕಿಲ್. ಸೊ ಸ್ಕಿಲ್ ಇಲ್ಲ, ಕೌಶಲ್ಯ ಇಲ್ಲ ಅಂದ್ರೆ ಖಂಡಿತವಾಗಿ ಅದು ಕೊಲ್ಲುತ್ತೆ. ಸೊ ಸರ್ಟಿಫಿಕೇಟ್ ವಿಲ್ ನಾಟ್ ಹೆಲ್ಪ್ ಅಸ್. ಸರ್ಟಿಫಿಕೇಟ್ ಬೇಕು, ಸಮ್ ಎಕ್ಸ್ಟೆಂಟ್ ಇಟ್ ವಿಲ್, ಬಟ್ 99% ಹೆಲ್ಪ್ ಅಸ್ ಅವರ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಅವರ್ ಬಾಡಿ ಲ್ಯಾಂಗ್ವೇಜ್, ಅವರ್ ಬಹಳಷ್ಟು ಈಗ ಒಳ್ಳೆ ಒಳ್ಳೆ ಕೋರ್ಸ್ಗಳು ಬಂದಿದ್ದಾವೆ. ಅವುಗಳನ್ನ ನಾವು ಮಾಡಿಕೊಂಡು ನಮ್ಮ ಲೈಫ್ ಸಾಕಷ್ಟು ಅರ್ನ್ ಮಾಡ್ಬೋದು. ಸೊ ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಅರ್ನ್ ಮಾಡ್ತಾ ಇದ್ರೆ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್. ಸೊ ಐ ಆಮ್ ಟೋಟಲಿ in favor of skills. Always I think to develop the skills, like communication irbodu, computer skills irbodu, body language irbodu, writing skills irbodu, definitely adu plus point agutte sir. So being ಈಗ ನಾವು ಒಂದು ಮೊನ್ನೆ ಒಂದು ಸರ್ವೆ ಪ್ರಕಾರ ನೋಡಿದ್ರೆ ಜಗತ್ತಿನಲ್ಲಿ 10 ಭಾಷೆಯಲ್ಲಿ ಇಂಗ್ಲಿಷ್ ಮೊದಲೇ ಭಾಷೆ ಇದೆ. ವರ್ಲ್ಡ್ ವೈಡ್ ಯೂಸ್ ಮಾಡೋದು ಒಂದೇ ಒಂದು ಭಾಷೆ, ಅದು ಇಂಗ್ಲಿಷ್. ಎರಡನೇದು ಬಂದ್ಬಿಟ್ಟು ಚೈನಾ, ಥರ್ಡ್ ಬಂದ್ಬಿಟ್ಟು ಹಿಂದಿ. ಸೊ ಈಗ ಚೈನಾ ಅಫ್ಕೋರ್ಸ್ ಅಂದ್ರೆ ಅವ್ರ ಕಂಟ್ರಿಯಲ್ಲಿ ಮಾತ್ರ ಬಳಸ್ತಾರೆ, ಇಂಗ್ಲೀಷು ಎಲ್ಲ ಕಡೆ ಬಳಸ್ತಾರೆ. ಯಾಕೆ ಇಂಗ್ಲೀಷ್ ಬಳಸ್ತಾರೆ? ಇಂಗ್ಲೀಷ್ ಈಸಿ ಇದೆ ಅಂತೇಳಿ. ಇಂಗ್ಲೀಷ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಟು ಲರ್ನ್ ವೆರಿ ಫಾಸ್ಟ್. ನನ್ನ ವೇ ಆಫ್ ಟೀಚಿಂಗು ಭಾಳ ಡಿಫ್ರೆಂಟ್ ಆಗಿದೆ. ನಾನು ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡ್ತೀನಿ. ನೀವು ನನ್ನ ಕಡೆ ನೀವು ವಿದ್ಯಾರ್ಥಿಗಳು ಕೊಟ್ಟರೆ ನಾನು ನಾಳೆಯಿಂದ ಅವ್ರು ಇಂಗ್ಲೀಷಲ್ಲಿ ಮಾತಾಡಿಸ್ತೀನಿ. ನಾನು ಇಂಗ್ಲಿಷ್ ವಿಚಾರಕ್ಕೆ ಬರ್ತೀನಿ, ಪರ್ಟಿಕ್ಯುಲರ್ ಅದರ ಬಗ್ಗೆ ಒಂದಷ್ಟು ಕೇಳ್ತಾ ಹೋಗ್ಬೇಕು. ಅದಕ್ಕೂ ಮುನ್ನ, ಈಗ ಧಾರವಾಡ, ಹುಬ್ಳಿ ಭಾಗದವರಿಗೆ ನಿಮ್ಮ ಇದಕ್ಕೆ ಬರೋದು ಸುಲಭ ಆಗ್ಬಿಡುತ್ತೆ. ನಾನೀಗ ಬೆಂಗಳೂರು ಅಥವಾ ನಾನು ನಮ್ಮೂರು ಶಿವಮೊಗ್ಗ ಅಥವಾ ಇನ್ನೊಂದು ಊರು ಅಂತಂದ್ರೆ ನಾನಲ್ಲಿ ಹಿಂಗೆ ಅಂದ್ರೆ ಬಂದು ಉಳ್ಕೊಳ್ಬೋದ ವ್ಯವಸ್ಥೆ ಇದೆಯಾ? ಸರ್, ಖಂಡಿತ. ನಾನು 22 ವರ್ಷದಿಂದ ಅಂದ್ರೆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿ 25 ವರ್ಷ ಆಯ್ತು. 22 ಇಯರ್ಸ್ ನಾವು ಲೈಕ್ ನಾನ್ ರೆಸಿಡೆನ್ಷಿಯಲ್ ಮಾಡಿದ್ವಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಹೇಳಿದ್ರು, ಪೇರೆಂಟ್ಸ್ ಹೇಳಿದ್ರು, ಸರ್ ರೆಸಿಡೆನ್ಷಿಯಲ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ, ಖಂಡಿತವಾಗಿಯೂ ನೀವು ಸ್ವಲ್ಪ ರೆಸಿಡೆನ್ಷಿಯಲ್ ಬಗ್ಗೆ ವಿಚಾರ ಮಾಡಿ. ನಾನು ರೆಸಿಡೆನ್ಷಿಯಲ್ ಒಂದು 2 ವರ್ಷದಿಂದ ರೆಸಿಡೆನ್ಷಿಯಲ್ ಮಾಡಿಬಿಟ್ಟು, ಸೊ ತುಂಬಾ ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ತಾ ಇದೆ. ಇವನ್ ಜಾಬ್ ಹೋಲ್ಡರ್ಸ್ ಆಲ್ಸೋ, ಇವನ್ ಹೋಮ್ ಮೇಕರ್ಸ್ ತಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ಅಲ್ಲಿ ಇದ್ದು ಕಲಿತಾ ಇದ್ದಾರೆ. ಬಿಕಾಸ್ ಆಫ್ ರೆಸಿಡೆನ್ಷಿಯಲ್ ಪ್ಲಸ್ ಪಾಯಿಂಟ್ ಇರೋದು ಅಥವಾ ರೆಸಿಡೆನ್ಷಿಯಲ್ ಇರೋದ್ರಿಂದ ಅವ್ರಿಗೆಲ್ಲ ಈಸಿ ಆಗ್ತಾ ಇದೆ. ವಿ ಆರ್ ಪ್ರೊವೈಡಿಂಗ್ ಫುಡ್ ಅಂಡ್ ಆಲ್, ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್, ಡಿನ್ನರ್, ಪ್ರತಿಯೊಂದು ಅವ್ರಿಗೆ ಜಸ್ಟ್ ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಬಟ್ ನಾನು ಹೇಳ್ದಂಗೆ ಅವ್ರು ಮಾಡಿಬಿಟ್ರೆ ದೇ ಗೆಟ್ ಸಕ್ಸಸ್ ಇನ್ ಲೈಫ್ ವಿತ್ ಇನ್ ಎ ಶಾರ್ಟ್ ಪೀರಿಯಡ್. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಎಲ್ರಿಗೂ ನೋಡ್ತಿರೋರಿಗೆ, ನಮಗೆ ಅಲ್ಲಿಗೆ ಬರಬೇಕು ಅಂತ ಆಸೆನೂ ಆಗ್ತಾ ಇದೆ, ಫೀಸ್ ಹೆಂಗೆ ವಿಪರೀತ ಇದೆಯಾ, ಏನ್ ಕತೆ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಟು ಬಿ ಫ್ರಾಂಕ್ ವಿತ್ ಯು, ಐ ಆಮ್ ನಾಟ್ ಕಮರ್ಷಿಯಲ್. ನನಗೆ ಬೇರೆದ್ರಲ್ಲಿ ಕಮರ್ಷಿಯಲ್ ಮಾಡ್ಬೋದು, ಬಟ್ ಈ ಎಜುಕೇಶನ್ ಅಲ್ಲಿ ನಾವು ಕಮರ್ಷಿಯಲ್ ಮಾಡಕ್ ಬರಲ್ಲ. ಬಿಕಾಸ್ ಇಲ್ಲಿ ಎಲ್ಲಾ ರೀತಿಯಿಂದ ಮಕ್ಕಳು ಬರ್ತಾರೆ. ಲೈಕ್ ಪುವರ್ ಪೀಪಲ್, ಪುವರ್ ಚಿಲ್ಡ್ರನ್, ಪುವರ್ ಮಕ್ಕಳು ಇರ್ತಾರೆ. ಅವ್ರನ್ನೆಲ್ಲ ದೃಷ್ಟಿ ಇಟ್ಕೊಂಡು ನಾನು ಬಹಳ ರೀಸನೇಬಲ್ ಅಲ್ಲೇ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ನನ್ನ ಲೈಫ್ ಆಗಿದೆ, ಐ ಹ್ಯಾವ್ ಮೇಡ್ ಮೈ ಲೈಫ್, ನಾನು ಬೇರೆಯವ್ರ ಲೈಫ್ ಮಾಡಬೇಕು. ಬಿಕಾಸ್ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇದೆ. ಇವತ್ತು ಎಷ್ಟು ನೀವು ಕೋರ್ಟ್ ಕಟ್ಲಿ ಕೊಟ್ಟರು ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಟ್ ಯಾವಾಗ ನನ್ನ ಸ್ಟೂಡೆಂಟು ಇವತ್ತು ಅವ್ರ ಲೈಫ್ ಮಾಡ್ಕೊಂಡಿರ್ತಾರೆ ಅಂದಮೇಲೆ ಅವ್ರು ಬಂದು ಹೇಳ್ತಾರೆ, ಇಲ್ಲ ಸರ್ ನಾನು ಈಗ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ಸ್ಯಾಲರಿ ಇದೆ, ಗೌರ್ಮೆಂಟ್ ಸೆಕ್ಟರ್ ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ಗೆ ಆ ಖುಷಿನೇ ಬೇರೆ ಇರ್ತದೆ ಸರ್. ನಾನೀಗ ನೆಕ್ಸ್ಟ್ ಹಂತಕ್ಕೆ ಹೋಗ್ತೀನಿ. ಒಂದು ಇಂಗ್ಲಿಷ್ ಸಂಬಂಧಪಟ್ಟ ಹಾಗೆ, ಮತ್ತೊಂದು ನಿಮ್ಮ ಸಂಸ್ಥೆಯಲ್ಲಿ ಸ್ಕಿಲ್ ಅನ್ನ ಬೆಳೆಸಿಕೊಂಡಂತವ್ರಿಗೆ ಸಾಕಷ್ಟು ಮಂದಿ ಉದ್ಯೋಗವನ್ನು ನೀವು ಕೊಡಿಸಿದ್ದೀರಿ. 100% ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾಕಂದ್ರೆ ಅವ್ರ ಜೊತೆಗೆ ನೀವು ಟೈಪ್ ಆಗಿದ್ರೆ. ಈಗ ಆ ವಿಚಾರಕ್ಕೆ ಬರ್ತೀನಿ. ಮೊದಲಿಗೆ ಇಂಗ್ಲಿಷ್. ಈಗ
ಈಗ ನನಗೆ ಇಂಗ್ಲೀಷು ಸ್ವಲ್ಪ ಬೇಸಿಕ್ ಗೊತ್ತಿದೆ, ನನಗೆ ಹೆಚ್ಚು ಗೊತ್ತಿಲ್ಲ ಅಂತ ಹೇಳಿ ನಿಮ್ಮ ಸಂಸ್ಥೆಗೆ ಈಗ ಬರ್ತೀನಿ. ಬಂದಾಗ ಎಷ್ಟು ದಿನದ ಕೋರ್ಸ್ ಅದು? ನಾನು ಇಂಗ್ಲೀಷ್ ಕಲಿಯಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಹೇಗೆ ಆ ಪ್ರೋಸೆಸ್ ಹೇಗೆ ಅಂತ? ಸರ್, ಈಗ ಬೇಸಿಕ್ ಗೊತ್ತು ಅಂದ್ರೆ 3 ಕ್ಯಾಟಗರಿ ಬರುತ್ತೆ ಇದರಲ್ಲಿ. ಒಂದು, ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತಿರಲ್ಲ, ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತಿರಂಗಿಲ್ಲ, ಅರ್ಥ ಆಗ್ತಿರ್ತದೆ, ಮಾತಾಡಕ್ಕೂ ಬರಲ್ಲ, ಇದು ಫಸ್ಟ್ ಕ್ಯಾಟಗರಿ. ಎರಡನೇದವ್ರಿಗೆ ಗ್ರಾಮರ್ ಗೊತ್ತಿರುತ್ತೆ ಅಥವಾ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತಿರ್ತದೆ, ಗ್ರಾಮರ್ ಬರ್ತಿರಂಗಿಲ್ಲ, ಸ್ಪೀಕಿಂಗ್ ಬರ್ತಿರಂಗಿಲ್ಲ. ಮೂರನೇ ಕ್ಯಾಟಗರಿ ಯಾರಂದ್ರೆ ಗ್ರಾಮರ್ ಬರ್ತಿದೆ ಆದ್ರೆ ಸ್ಪೀಕಿಂಗ್ ಬರ್ತಿರಂಗಿಲ್ಲ. ಸೊ ಈ 3 ಕ್ಯಾಟಗರಿಗೆ ನಾವು ಬೇರೆ ಬೇರೆ ಬ್ಯಾಚಸ್ ಮಾಡ್ತಾ ಇದ್ದೀವಿ. ಬೇಸಿಕ್ ಯಾರಿಗೂ ABCD ಗೊತ್ತಿಲ್ಲ ಅಂತಂದ್ರು ಅವ್ರಿಗೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಅವ್ರಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಕಲಿಸ್ಕೊಂಡು ಗ್ರಾಮರ್ ಜೊತೆಗೆ ಕಮ್ಯುನಿಕೇಶನ್ ಡೆವಲಪ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈಟಿಂಗ್ ಆಲ್ಸೋ ಇಂಪಾರ್ಟೆಂಟ್, ಡ್ರಾಫ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟೈಪಿಂಗ್ ಮಾಡ್ಬೇಕಾದ್ರೆ ಅದು ಸ್ಪೆಲ್ಲಿಂಗ್ ಇಲ್ಲಿಂಗ್ ಎಲ್ಲಾನು ಕರೆಕ್ಟ್ ಆಗಿ. ಆಮೇಲೆ ಈಗ ಯಾಕೆ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈಗ ನಮ್ಮ ಇಂಡಿಯಾ ಒಂದು ಎಜುಕೇಶನ್ ಅಲ್ಲಿ ಫೋನೆಟಿಕ್ಸ್ ಅಂತ ಇರಲ್ಲ ಸರ್, ಅದೇ ಸೌಂಡ್ ಆಫ್ ಸ್ಟಡಿ ಅಂತೀವಿ. ಅಂದರೆ ಆಕ್ಸೆಂಟು, ಪ್ರೊನೌನ್ಸಿಯೇಷನ್, ಓವಲ್ ಸೌಂಡ್ಸು, ಕಾನ್ಸನೆಂಟ್ ಸೌಂಡ್ಸು ಇದೆಲ್ಲ ಇರಲ್ಲ. ಬಟ್ ಫಾರಿನ್ ಕಂಟ್ರಿಲೆಲ್ಲ ಅದೆಲ್ಲ ಇರ್ತದೆ. ಸೊ ಹಿಂಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಈ ಒಂದು ಓವಲ್ ಸೌಂಡು, ಕಾನ್ಸನೆಂಟ್ ಸೌಂಡು ಆ್ಯಂಡ್ ಲೈಕ್ ಆಕ್ಸೆಂಟು ಆ್ಯಂಡ್ ಸಿಲೆಬಲ್ಲು ಇದೆಲ್ಲ ಅವ್ರು ಕವರ್ ಮಾಡ್ತಾ ಅವ್ರಿಗೆ ಗ್ರಾಮರ್ ಹೇಳ್ತಾ ಹೋಗ್ತೀವಿ. ಅಂದರೆ ಅದನ್ನು ಮುಗಿಸ್ಕೊಂಡು ಗ್ರಾಮರ್ ಕವರ್ ಮಾಡ್ಕೊತಾ ಇಂಗ್ಲೀಷ್ ಮಾತಾಡ್ತಾ ಹೋಗ್ತೀವಿ. ಸೊ ಈ ಒಂದು ಸಿಸ್ಟಮ್ ಅನ್ನ 3 ಲೆವೆಲ್ ಮಾಡ್ಕೊಂಡು ಅವರು ನಮ್ಮ ಕಡೆ ಬಂದ್ರು ಅಂದ್ರೆ 2 months ಅಲ್ಲಿ ಕಂಪ್ಲೀಟ್ ಆಗಿ ರೆಡಿಯಾಗಿ ಹೋಗ್ತಾರೆ. 2 months ಸಾಕಾ? 100% ಸರ್. ಹೆಂಗೆ ನನಗದೇ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮಾತಾಡಕ್ ಬರಲ್ಲ ಅಂತ ಇಟ್ಕೊಂಡು ಅರ್ಥ ಆಗುತ್ತೆ, ಬಟ್ ಓದಕ್ ಬರುತ್ತೆ, ಎಲ್ಲ ಬರುತ್ತೆ, ಮಾತಾಡಕ್ ಆಗಲ್ಲ. ನಾನು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿಸ್ತೀನಿ ಸರ್. ಗೇಮಿಂಗ್ಸ್ ಮಾಡಿಸ್ತೀನಿ, ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡಿಸ್ತೀನಿ, ಡಿಫ್ರೆಂಟ್ ಅಪ್ರೋಚ್ ಮಾಡಿಸ್ತೀನಿ. ಸೊ ಆ ಅಪ್ರೋಚ್ ಥ್ರೂ ನಾವು ಅವ್ರಿಗೆ ಈಸಿಯಾಗಿ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸರ್. ಸೊ ವೇ ಆಫ್ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಕಲಿಸೋರು ಭಾಳ ಜನ ಇದ್ದಾರೆ, ಇಂಡಿಯಾದಲ್ಲಿ ಭಾಳ ಜನ ಇದ್ದಾರೆ, ಬಟ್ ಅದು ವೇ ಆಫ್ ಅಪ್ರೋಚ್ ಭಾಳ ಇಂಪಾರ್ಟೆಂಟ್ ಇದೆ. ಸೊ ವೇ ಆಫ್ ಅಪ್ರೋಚ್ ಕರೆಕ್ಟ್ ಆಗಿತ್ತು ಅಂದರೆ ಅವ್ರು ಕ್ವಿಕ್ ಲರ್ನಿಂಗ್ ಆಗ್ತಾರೆ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಾವು ಮಕ್ಕಳಿಗೆ ನೇಟಿವ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಲೈಕ್ ಕನ್ನಡ ಟು ಇಂಗ್ಲೀಷ್, ಮದರ್ ಟಂಗ್, ಕನ್ನಡ ಟು ಇಂಗ್ಲೀಷ್, ಉರ್ದು ಟು ಇಂಗ್ಲೀಷ್, ಹಿಂದಿ ಟು ಇಂಗ್ಲೀಷ್, ಅವ್ರವ್ರ ಮಾತೃಭಾಷೆನೇ ಹೇಳ್ತಾ ಹೋಗ್ತೀವಿ ನಾವು. ಸೊ ಅವಾಗ ಖಂಡಿತವಾಗಿ ಅದು ಅವ್ರಿಗೆ ಈಸಿ ಆಗಿಬಿಡುತ್ತೆ, ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾ ಇರ್ತೀನಿ, ನಾನು ಇಂಗ್ಲೀಷಲ್ಲಿ ಹೇಳಿದ್ರೆ ನಿಮ್ಮ ಮೈಂಡಿಗೆ ಹೋಗುತ್ತೆ, ಬಟ್ ಕನ್ನಡದಿಂದ ಇಂಗ್ಲೀಷ್ ಹೇಳಿದಾಗ ನಿಮ್ಮ ಹೃದಯಕ್ಕೆ ಹೋಗುತ್ತೆ ಅಂತೇಳಿ. ನಾನು ಕನ್ನಡದಿಂದ ಇಂಗ್ಲೀಷ್ ಹೇಳ್ತೀನಿ. ಸೊ ಅವರು ಮನೇಲಿ ಕುತ್ಕೊಂಡು ಕಲ್ತಂಗೆ ಆಗುತ್ತೆ ಅವ್ರಿಗೆ ಫೀಲಿಂಗ್, ಅಷ್ಟು ಬೇಗ ಕಲಿತಾರೆ. ನಾನು ಎಲ್ಲೋ ನೀವು ಚಾಲೆಂಜ್ ಮಾಡಿದ್ದು ನೋಡಿದ್ದೆ ನಾನು. ಎಸ್ ಸರ್. ಕಲ್ಸಿಲ್ಲ ಅಂದ್ರೆ ದುಡ್ಡೇ ವಾಪಸ್ ಕೊಟ್ಬಿಡ್ತೀನಿ ಸರ್. ಖಂಡಿತವಾಗಿ, ಯಾಕಂದ್ರೆ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ಆಫ್ 25 years ಎಕ್ಸ್ಪೀರಿಯನ್ಸು. ನಾನು ಬಹಳ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಕೊಟ್ಟಿದ್ದೀನಿ, ಇದರಲ್ಲಿ ಏನು ಡೌಟೇ ಇಲ್ಲ. ಈಗ ನಿಮ್ಮ ಮುಂದೆ ನಾನು ನನ್ನ ಸ್ಟೂಡೆಂಟ್ ಕರ್ಕೊಂಡ್ ಬಂದಿದ್ದೀನಿ, ಬೇಕಾದ್ರೆ ನಿಮ್ಮ ಮುಂದೆ ಅವ್ರಿಗೆ ಕನ್ನಡ ಇಂಗ್ಲಿಷ್ ಮಾತಾಡಿಸ್ತೀನಿ, ನೋ ಡೌಟ್. ಖಂಡಿತವಾಗಿ ಅವರು ಅದು ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಇನ್ನೊಂದು ಇದ್ರ ಜೊತೆ ಕೇಳ್ತಿರೋದು, ನಮ್ಮ ಚಾನಲ್ ಮೇಲೆ ಬಹಳ ಜನ ನಂಬಿಕೆ ಇಟ್ಟಿದ್ದಾರೆ. ನಮ್ಮಲ್ಲಿ ಏನೋ ಒಂದು ಬರುತ್ತೆ ಅಂದಾಗ ಜನಕ್ಕೊಂದು ಸಹಜವಾಗಿ ಒಂದು ನಂಬಿಕೆ ಇದ್ದೇ ಇರುತ್ತೆ. ಹಾಗಾದ್ರೆ ಜನ ನಂಬಿ ಆರಾಮಾಗಿ ನಿಮ್ಮ ಹತ್ರ ಬರ್ಬೋದು, ಅಥವಾ ಪೋಷಕರು ನಂಬಿ ತಮ್ಮ ಮಕ್ಕಳು ನಿಮ್ಮ ಹತ್ರ ಕಳಿಸ್ಬೋದು. ಕನಿಷ್ಠ ಒಂದು 2-2.5 ತಿಂಗಳಿಗೆ ಇಂಗ್ಲಿಷಲ್ಲಿ ಮಾತನಾಡುವ ಹಾಗೆ ಮಾಡೋರನ್ನ ಕಳಿಸ್ಕೊಡ್ತೀರಿ. ಹಾಗಾದ್ರೆ ಸರ್, ನನಗೆ ನಿಮ್ಗೆ ಓಪನ್ ಚಾಲೆಂಜ್, ನಿಮ್ಮ ಒಂದು ಚಾನಲ್ ಮೂಲಕ ಹೇಳ್ಬೇಕಂದ್ರೆ ನನಗೆ 45 ದಿವಸ ಕೊಟ್ಟರು ಸಾಕು. ನನಗೆ 45 ದಿನ, 45 days ಅಲ್ಲಿ ಅವ್ರಿಗೆ ಬರೀ ಮಾತಾಡೋದಲ್ಲ, ದೇ ವಿಲ್ ಬಿ ಏಬಲ್ ಟು ರೈಟ್ ಗ್ರಾಮೆಟಿಕಲ್ ಇಂಗ್ಲಿಷ್. ಪ್ಯಾರಾಗ್ರಾಫ್ ಬರೀಲಿಕ್ಕೆ ಎದ್ರಿಗೆ ಬರುತ್ತೆ, ಪ್ಯಾಸೇಜ್ ಟೈಪು, ಅವರು ಅದನ್ನ ಕವರ್ ಆಗ್ತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ, ಸ್ಪೆಲ್ಲಿಂಗು ಇಂಪ್ರೂವ್ ಆಗುತ್ತೆ. ಆಮೇಲೆ ಸ್ಟೇಜ್ ಕರೇಜ್ ಇಂಪ್ರೂವ್ ಆಗುತ್ತೆ. ಮೇನ್ ಏನಾಗಿ ಇವತ್ತು ನೋಡಿ ವಿದ್ಯಾರ್ಥಿಗಳಿರ್ಬೋದು, ನಾಳೆ ಅವರು MLA ಆಗ್ಬೋದು, MP ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, IAS ಆಗ್ಬೋದು. ಸ್ಟೇಜ್ ಕರೇಜು ಬಹಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ಲೈಕ್ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಮಾಡಬೇಕು, ನಾವು ಅದಕ್ಕೋಸ್ಕರ ಒಂದು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಲೈಕ್ ಟೀಚರ್ಸ್ ಡೇ ಅಂತ ಮಾಡ್ತೀವಿ, ಅಥವಾ ಬೇರೆ ಬೇರೆ ಲೈಕ್ August 15th ಮಾಡ್ತೀವಿ. ಅವ್ರಿಗೆ ಒಂದು ಗೆಸ್ಟ್, ಚೀಫ್ ಗೆಸ್ಟ್ ಮಾಡಿ ಅವ್ರ ಕಡೆನೇ ಮಾತಾಡಿಸ್ತೀವಿ. ಓಕೆ, ಆ ರೀತಿಯಾಗಿ ಒಂದು ಹೈ ಇಂಟೆನ್ಸಿವ್ ಕೋರ್ಸ್ ಇದೆ ಸರ್ ಇದು. ಓಕೆ, ನನಗೀಗ ಒಂದು ಹಂತಕ್ಕೆ ಅರ್ಥ ಆಯ್ತು. ನಾನು ಮುಂದಿನ ಹಂತಕ್ಕೆ ಹೋಗೋ ಮುನ್ನ ಜನರಿಗೊಂದು ಕ್ಲಾರಿಟಿ. ನಿಮ್ಮ ಹತ್ರ ಬಂದ್ರೆ ಸ್ಟೇಜ್ ಫಿಯರ್ ಅನ್ನ ಕಡಿಮೆ ಮಾಡಿಸ್ತೀವಿ, ಆರಾಮಾಗಿ ಮಾತನಾಡುವಂತ ಕಲೆಯನ್ನ ಕಳಿಸ್ಕೊಡ್ತೀವಿ, ಜೊತೆಗೆ ಕಂಪ್ಯೂಟರ್ ಸ್ಕಿಲ್ ಇಂದ ಹಿಡಿದು ಜಾಬ್ಗೆ ಬೇಕಾಗಿರುವಂತ ಎಲ್ಲಾ ಸ್ಕಿಲ್ ಅನ್ನು ಕೂಡ ನೀವು ಬಿಡಿಸ್ತೀವಿ. ಜೊತೆಗೆ ಒಂದು 45 ದಿನ ಅಂತ ಚಾಲೆಂಜ್ ಮಾಡ್ತಾ ಇದ್ದೀರಿ. 45ರಿಂದ 50 ದಿನದಲ್ಲಿ ಅವರಿಗೆ ಇಂಗ್ಲಿಷ್ ಅನ್ನ ಕಲಿಸುವಂತ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ದು. ಜೊತೆಗೆ ಧಾರವಾಡ, ಹುಬ್ಬಳ್ಳಿ ಆಚೆಗೆ ಯಾರಾದ್ರೂ ಬರ್ತೀರಿ ಅಂದ್ರೆ ನಿಮ್ಮಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಕಂಪ್ಲೀಟ್ ಊಟದಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಇಲ್ಲಿವರೆಗೆ ನನಗೂ ಅರ್ಥ ಆಯ್ತು, ಜನರಿಗೂ ಕೂಡ ನೀಟಾಗಿ ಅರ್ಥ ಆಗಿರುತ್ತೆ. ಈಗ ಮುಂದಿನ ಸ್ಟೆಪ್ ಹೋಗೋಣ. ತುಂಬಾ ಜನ ಅಂದ್ಕೊಳ್ಳೋದು,
ಅಂದ್ರೆ ಜಾಬ್ಗೆ ಸಂಬಂಧಪಟ್ಟಾಗ ಓಕೆ ಎಲ್ಲ ಸ್ಕಿಲ್ ಅನ್ನ ಕಲ್ತ್ಕೊಳ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ಜಾಬ್ಗೆ ಹೋಗ್ಲಿಕ್ಕೆ ಯಾರೋ ಒಂದು ಸೇತುವೆ ರೀತಿ ಅಥವಾ ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನೀವು ಆ ಕೆಲಸನೂ ಮಾಡ್ತೀರಿ. ಹಾಗಾದ್ರೆ ಹೇಗೆ ಅದು ಯಾವ ರೀತಿಯಾಗಿ? ಸರ್ ಟು ಬಿ ಫ್ರಾಂಕ್ ಇತ್ತು, ನಾವು ಬಹಳಷ್ಟು ಜಾಬ್ ಫೇರ್ಸ್ ಎಲ್ಲ ಮಾಡಿದ್ವಿ. ಓಕೆ. ಧಾರವಾಡದಲ್ಲಿ ಮಾಡಿದ್ದೀನಿ, ತಾಳಿಕೋಟೆಯಲ್ಲಿ ಮಾಡಿದ್ವಿ. ಸೊ ಕಾರಣ ಇಷ್ಟೇ, ಅವು ಬ್ರಿಡ್ಜ್ ಕೆಲಸ ಮಾಡ್ತಾ ಇದ್ವಿ. ಬರೀ ನಾವು ಕಲಿಸಿ ಕೈ ಬಿಡೋದ್ರಿಂದ ಅರ್ಥ ಇಲ್ಲ. ಓಕೆ. ಸೊ ಅವ್ರಿಗೊಂದು ಪ್ಲೇಸ್ಮೆಂಟು, ಒಂದು ಅವ್ರ ಲೈಫ್ ಸೆಟಲ್ ಆಗಬೇಕು. ನಾನು ಯೂಶಲಿ ಹೇಳೋದೇನಪ್ಪ ಅಂದರೆ, ಈ ಚಾನಲ್ ಮೂಲಕ ಹೇಳೋದಂದ್ರೆ, ನಾವು ಇಲ್ಲಿವರೆಗೆ ಏನು ಕೆಲಸ ಮಾಡಿದ್ದೀವಿ, ಮುಂದೆ ಏನು ಕೆಲಸ ಮಾಡ್ತೀವಿ, ಅದೆಲ್ಲ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ವಿ. ಮಕ್ಕಳ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ವಿ. ಸಾಮಾನ್ಯವಾಗಿ ಬೇರೆದವರು ತೊಗೊಳಲ್ಲ, ಅವ್ರದ್ದು ಏನು ಕೆಲಸ ಇದೆ ಕಲಿಸೋದು ಕಳಿಸೋದು. ಬಟ್ ನಾವೇನು ಹೇಳ್ತೀವಿ ಅಂದರೆ, ಕಂಪ್ಲೀಟಾಗಿ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವ್ರಿಗೆ ಅವ್ರ ಜಾಬ್ ಹೋಗಬೇಕು, ಅವ್ರು ಒಳ್ಳೆ ಸ್ಯಾಲ್ರಿ ಪಡೀಬೇಕು. ಈಗ ಒಂದು ಸ್ಟೂಡೆಂಟ್ಸು ಫೇಲ್ ಆಗಿರ್ತಾರೆ, ಡ್ರಾಪ್ಔಟ್ ಆಗಿರ್ತಾರೆ, SSLC ಡ್ರಾಪ್ಔಟ್ ಇರ್ತಾರೆ, PUC ಡ್ರಾಪ್ಔಟ್ ಇರ್ತಾರೆ, ಅಥವಾ ಡಿಗ್ರಿ ಇನ್ಕಂಪ್ಲೀಟು ಮಾಡಿರ್ತಾರೆ. ಅಂಥವ್ರಿಗೆ ನಾವು ನಮ್ಮದೇ ಒಂದು ಸೆಂಟರ್ಸ್ಗಳಿದ್ದಾವೆ. 10th ಎಕ್ಸಾಮ್ ಬೋರ್ಡ್ಸ್ ಇದೆ, BOSSC ಅಂತೇಳಿ, ಗೌರ್ಮೆಂಟ್ ಬೋರ್ಡ್ಸ್ಗಳಿದ್ದಾವೆ, ಎಕ್ಸಾಮ್ ಸೆಂಟರ್ ಇದೆ. ನಾವು ಅವ್ರಿಗೆ ಒಂದು ಕರೆಕ್ಟಾಗಿ ಗೈಡೆನ್ಸ್ ಮಾಡಿ ಅವರಲ್ಲಿ ಪಾಸ್ ಆಗಿ ನಮ್ಮಲ್ಲಿ ಸ್ಕಿಲ್ ಕಲಿತು ಅವ್ರು ಜಾಬ್ ತಗೋಬೇಕು. ಓಕೆ. not only grammar, not only speaking, not only computer. So along with that, we are improving, we are taking responsibility of their jobs also. ಓಕೆ. ಸೊ 10th ಪಾಸ್ ಆಗಬೇಕು ನಮ್ಮಲ್ಲಿ, ಮುಂದೆ ಅವ್ರು ನಮ್ಮಲ್ಲಿ ಎಕ್ಸ್ಟರ್ನಲ್ PUC ಕೂತ್ಕೊಂಡು ಪಾಸ್ ಆಗ್ಬೋದು, ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೋಬೋದು, ಜಾಬ್ ತಗೋಬೋದು. ಎಷ್ಟೊಂದು ನಮ್ಮಲ್ಲಿ 10th 12th ಪಾಸ್ ಆಗಿ ಡಿಗ್ರಿ ಪಾಸ್ ಆಗಿ ಫಾರಿನ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಅಲ್ಲಿ ಕಂಪ್ಲೀಟ್ ನನಗೆ ಈಗ ಒಂದು ಕ್ಲಾರಿಟಿ ಸಿಕ್ತು. ಒಟ್ಟಾರೆಯಾಗಿ ಈಗ ಏಪ್ರಿಲ್ 4ನೇ ತಾರೀಕಿನಿಂದ 4th to 10th ವರೆಗೆ ಅವರಿಗೆ ಒಂದಷ್ಟು ಕ್ಲಾಸಸ್ಗಳೆಲ್ಲವೂ ಕೂಡ ಇರುತ್ತೆ. ಆ ಮಕ್ಕಳು ಬಂದ್ರು ಅಂತ ಆದ್ರೆ ಅವರು ಕೂಡ ಕಂಪ್ಲೀಟ್ ಸ್ಕಿಲ್ ಅನ್ನ ಕಲ್ತ್ಕೊಂಡು ಹೊರಗಡೆ ಬರುವ ರೀತಿಯಲ್ಲಿ 2 ತಿಂಗಳಲ್ಲಿ ನೀವು ರೆಡಿ ಮಾಡಿ. ಓಕೆ, ಅದೊಂದು ನನಗೆ ಅರ್ಥ ಆಯ್ತು. ಮತ್ತೊಂದು ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಕಂಪ್ಲೀಟ್ ಇಂಗ್ಲಿಷ್ ಸ್ಕಿಲ್ ಅನ್ನ ಬೆಳೆಸಿ ಕಳಿಸ್ಕೊಡ್ತೀರಿ. ಮತ್ತೊಂದು ಉಳಿಯೋದಕ್ಕೂ ಕೂಡ ನಿಮ್ಮಲ್ಲಿ ವ್ಯವಸ್ಥೆ ಇದೆ. ಜೊತೆಗೆ MNC ಕಂಪನಿಗಳಲ್ಲಿ ಜಾಬ್ ಅನ್ನ ಕೂಡ ಕೊಡಿಸುವಂತ ಜವಾಬ್ದಾರಿ ನಿಮ್ದು. ಓಕೆ, ಇಷ್ಟು ಆಯ್ತು. ಈಗ ಒಂದು 4th to 10th ಮಕ್ಕಳಿಗೆ ನಾವು ಓನ್ಲಿ ಇಂಗ್ಲಿಷ್ ಅಂತಲ್ಲ, ಎಲ್ಲ ಮ್ಯಾಥಮೆಟಿಕ್ಸ್ ಇದೆ, ಸೈನ್ಸ್ ಇದೆ, ಕನ್ನಡ ಕೆಲವೊಬ್ರಿಗೆ ಕನ್ನಡ ಕಷ್ಟ ಆಗುತ್ತೆ, ಕನ್ನಡನ ಕವರ್ ಮಾಡ್ತಾ ಇದೀವಿ. ಹಿಂದಿ ಕಷ್ಟ ಆಗ್ತದೆ, ಹಿಂದಿ ಕವರ್ ಮಾಡ್ತಾ ಇದೀವಿ. ಸೋಷಿಯಲ್ ಸೈನ್ಸ್ ಕಷ್ಟ ಆಗ್ತದೆ, ಅದು ಕವರ್ ಮಾಡ್ತಾ ಇದೀವಿ. ಹ್ಯಾಂಡ್ ರೈಟಿಂಗ್ ಕವರ್ ಮಾಡ್ತಾ ಇದೀವಿ. ಸೊ ಅವರಲ್ಲಿ ಧೈರ್ಯ ತುಂಬ್ತಾ ಇದೀವಿ. ಪಬ್ಲಿಕ್ ಸ್ಪೀಕಿಂಗು, ಲೈಕ್ ಈ ಸ್ಕಿಲ್ಸ್ ಅನ್ನ, ರೈಟಿಂಗ್ ಸ್ಕಿಲ್ಸು, ಸ್ಪೀಕಿಂಗು, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸು. ಯಾಕಂದ್ರೆ ತಂದೆ ತಾಯಿಗೆ ಟೈಮ್ ಇಲ್ಲ. ಸ್ಕೂಲಲ್ಲಿಯೂ ಯೂಶಲಿ ಸಿಲೆಬಸ್ ಅಷ್ಟೇ ಕವರ್ ಮಾಡ್ತಾರೆ. ಸೊ ಆ ಬೇರೆ ಏನಿದೆ ನೋಡಿ ಅದನ್ನ ನಾವು ಮಾಡ್ತಾ ಇದ್ವಿ. ಓಕೆ, ಸೂಪರ್. ನಂಗೆ ಇಲ್ಲಿವರೆಗೆ ಅರ್ಥ ಆಯ್ತು. ಎಲ್ಲವೂ ಅರ್ಥ ಆದ್ಮೇಲೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ನೋಡ್ಬಿಡೋಣ. ಖಂಡಿತವಾಗಿ ಜನಕ್ಕೆ ಆಗ ಏನು ಎತ್ತ ಅಂತ ಅರ್ಥ ಆಗುತ್ತೆ. ಈಗ ನನ್ನ ಸೀಟನ್ನು ನಿಮ್ಮ ಸ್ಟೂಡೆಂಟ್ಗೆ ಬಿಟ್ಕೊಡ್ತೀನಿ ನಾನು. ಖಂಡಿತ ನೋಡೋಣ ನಿಮ್ಮ ಸ್ಟೂಡೆಂಟ್ ಯಾವ ರೀತಿಯಾಗಿ ಮಾತಾಡ್ತಾರೆ, ಆಗ ಜನಕ್ಕೆ ಇನ್ನು ನೀಟಾಗಿ ಅರ್ಥ ಆಗುತ್ತೆ. 100%. So he is my student. His name is Ayman, and he has completed SSLC recently, and he has completed this course in 2 months. 2 ತಿಂಗಳಲ್ಲಿ ಅವರು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡ್ರು. ಕಮ್ಯುನಿಕೇಷನ್ ಕ್ಲಾಸಸ್ಸನ್ನು ಗ್ರಾಮೆಟಿಕಲ್ ಆಗಿ ಬರೆಯೋದು, ಮಾತಾಡೋದು. ನಿಮ್ಮ ಮುಂದೆ ಅವ್ರಿಗೆ ಕನ್ನಡದಲ್ಲಿ ಕೇಳ್ತಾ ಹೋಗ್ತೀನಿ, ಅವರು ಇಂಗ್ಲೀಷಲ್ಲಿ ಮಾತಾಡ್ತಾ ಹೋಗ್ತಾರೆ. ಸೊ ನೀವು ನೋಡ್ಬೋದು. ನಿಮ್ಮ ಹೆಸರೇನು? My name is Ayman. Ayman, you can tell in English. ನಿಮ್ಮ ಹೆಸರೇನು? What is your name? What is your name? ಹೇಗಿದ್ದೀರಾ? How are you? ನಾನು ಕಾಲೇಜ್ಗೆ ಹೋಗ್ತೀನಿ. I go to college. ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. I am going to college. ನಾನು ಕಾಲೇಜ್ ಹೋಗಿದ್ದೇನೆ. I have gone to college. ನಾನು ಹೋದ ವರ್ಷದಿಂದ ಕಾಲೇಜ್ ಹೋಗ್ತಾ ಇದ್ದೀನಿ. I have been going to college since last year. ನಾನು ನಿನ್ನೆ ಕಾಲೇಜ್ಗೆ ಹೋದೆ. I went college yesterday. ನಾನು ಹೋದ ವರ್ಷ ಕಾಲೇಜ್ ಹೋಗ್ತಾ ಇದ್ದೆ. I was going to college last year. ನಾನು ಹೋದ ವರ್ಷ ಕಾಲೇಜ್ಗೆ ಹೋಗಿದ್ದೆ. I had gone to college last year. ನಾನು 2010 ರಿಂದ ಕಾಲೇಜ್ ಹೋಗುತ್ತಲೇ ಇದ್ದೆ. I had been going to college since 2010. Since 2010. ನಾನು ನಾಳೆ ಕಾಲೇಜ್ಗೆ ಹೋಗುವೆ. I shall go to college tomorrow. ನಾನು ನಾಳೆ ಕಾಲೇಜ್ ಹೋಗ್ತಾ ಇರ್ತೀನಿ. I shall be going to college tomorrow. ನಾನು ನಾಳೆ ಕಾಲೇಜ್ಗೆ ಹೋಗಿರುತ್ತೇನೆ. I shall have gone to college tomorrow. ನಾನು ನಾಳೆಯಿಂದ ಕಾಲೇಜ್ಗೆ ಹೋಗುತ್ತಲೇ ಇರುತ್ತೇನೆ. I shall have been going to college by tomorrow. Yes. ನಾನು ಈಗ ಬರೋದಿಲ್ಲ. I don't come. ಅವನು ಈಗ ಬರೋದಿಲ್ಲ. He doesn't come. ಅವಳು ಈಗ ಬರೋದಿಲ್ಲ. She doesn't come. ನೀನು ಬರ್ತೀಯಾ? Do you come? ಅವನು ಬರ್ತಾನೆ? Does he come? ನಾನು ಬಂದಿದ್ದೇನೆ. I have come. ಅವನು ಬಂದಿರೋದಿಲ್ಲ. He will have not come. ಅವನು ಈಗ ಬಂದಿರೋದಿಲ್ಲ. He has not come. He has not come. ಅವನು ಹೋದ ವರ್ಷದಿಂದ ಬರ್ತಾನೆ ಇಲ್ಲ. He has not been coming since last year. ಅವನು ನಿನ್ನೆ ಬರಲಿಲ್ಲ. He didn't come yesterday. ಅವನು ಹೋದ ವರ್ಷ ಬರ್ತಿದ್ದಿಲ್ಲ. He was not coming last year. ಅವನು ಹೋದ ವರ್ಷ ಬಂದಿದ್ದಿಲ್ಲ. He had not come last year. ಅವನು ನಾಳೆ ಬರೋದಿಲ್ಲ. He will not come tomorrow.
ನೀನು ಏನು ಮಾಡತ್ತಿ? What do you do? ಏನ್ ಮಾಡ್ತಾ ಇದೀಯಾ? What are you doing? ಏನ್ ಮಾಡಿದ್ಯಾ? What have you done? ಏನ್ ಮಾಡ್ತಾನೆ ಇದೀಯಾ? What have you been doing? ನೀನ್ ಏನ್ ಮಾಡ್ದೆ? What did you do? ಏನ್ ಮಾಡ್ತಾ ಇದ್ದೆ? What were you doing? ಏನ್ ಮಾಡಿದ್ದೆ? What have you done? ಏನ್ ಮಾಡ್ತಾನೆ ಇದ್ದೆ? What had you been doing? ನಾಳೆ ಏನ್ ಮಾಡುವೆ? What will you do? ನಾಳೆ ಏನ್ ಮಾಡ್ತಾ ಇರ್ತೀಯಾ? What will you be doing? ನಾಳೆ ಏನ್ ಮಾಡಿರ್ತೀಯಾ? What will you have done? ನೀನ್ ನಾಳೆಯಿಂದ ಏನ್ ಮಾಡ್ತಾ ಇರ್ತೀಯಾ? What will you have been doing by tomorrow? ಅವನು ಏನ್ ಮಾಡ್ತಾನೆ? What does he do? ಅವಳು ಏನ್ ಮಾಡ್ತಾ ಇದ್ದಾಳೆ? What is she doing? ವಾಟ್ ಈಸ್ ಶಿ ಡೂಯಿಂಗ್? ಅವಳು ಏನ್ ಮಾಡಿದ್ದಾಳೆ? What has she done? ವಾಟ್ ಹ್ಯಾಸ್ ಶಿ ಡನ್? ಅವಳು ಏನ್ ಮಾಡ್ತಾನೆ ಇದೆಯಾ? ಮಾಡ್ತಾನೆ ಇದ್ದಾಳೆ? What has she been doing? ಯಾವಾಗ ಬರ್ತೀಯಾ? When do you come? ಅವನು ಯಾವಾಗ ಬರ್ತಾನೆ? When does he come? ಅವಳು ಯಾವಾಗ ಬರ್ತಾಳೆ? When does she come? ಅವಳು ಹೇಗೆ ಹೋಗ್ತಾಳೆ? How does she go? ಅವನು ಹೇಗೆ ಹೋಗ್ತಾನೆ? How does he go? ಅವನು ಹೇಗೆ ಹೋದ? How did he go? ಓಕೆ, ಇಲ್ಲಿವರೆಗೆ ನಾವು ಅವರ ಸ್ಟೂಡೆಂಟ್ ಅನ್ನ ಅಂದ್ರೆ ಯಾವ ರೀತಿ ಮಾತಾಡಿದ್ರು ಅನ್ನೋದು ನೋಡಿದ್ವಿ. ಅಂದ್ರೆ ಎರಡು ವಿಚಾರ ನಾವಿಲ್ಲಿ ಗಮನಿಸಿದ್ವಿ. ಅಂದ್ರೆ ಈಗ SSLC ಅವ್ರು ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಜನ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈಗ ತಕ್ಷಣ ಮಾತಾಡು ಬಾ ಅಂತಂದ್ರೆ ನಮಗೆ ಸ್ಟೇಜ್ ಫಿಯರ್ ಇರುತ್ತೆ. ಅಂದ್ರೆ ಆ ರೀತಿ ಮಾತಾಡೋಕೆ ಒಂದು ಆತಂಕ ಇರುತ್ತೆ. ಬಟ್ ಆ ಹುಡುಗನಲ್ಲಿ ನಾವು ಆತಂಕವನ್ನ ನೋಡ್ಲಿಲ್ಲ, ಜೊತೆಗೆ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು. ಜೊತೆಗೆ ಇಂಗ್ಲಿಷ್ ಬಿಡಿ, ಇಂಗ್ಲಿಷ್ ಬಹಳ ಚೆನ್ನಾಗಿ ಮಾತನಾಡಿದ್ರು. ನಾನು ಅಂದ್ರೆ ಅವ್ರನ್ನ ಯಾಕೆ ಮಾತಾಡಿಸ್ತೆ ಅಂದ್ರೆ ಬರೀ ಇಂಗ್ಲಿಷ್ ವಿಚಾರಕ್ಕಲ್ಲ, ಅವ್ರಲ್ಲಿದ್ದಂತ ಆ ಸ್ಟೇಜ್ ಫಿಯರ್ ಏನಾದ್ರು ಇದೆಯಾ, ಕಾನ್ಫಿಡೆನ್ಸ್ ಇದೆಯಾ ಅದನ್ನ ನೋಡುವಂತ ಉದ್ದೇಶದಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ರೆಡಿ ಮಾಡಿದಿರಿ. ಅಂದ್ರೆ ಪ್ರತಿ ಸ್ಟೂಡೆಂಟ್ ನಾವು ಹೀಗೆ ನೋಡಬಹುದಾ? ಹೌದು ಸರ್, ಪ್ರತಿಯೊಬ್ಬರಿಗೂ ಹೀಗೆ ನೋಡಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು 4th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ಅಪ್ ಟು PhD ವರೆಗೂ ಹೇಳ್ಬೋದು. ಓಕೆ, ಎಲ್ಲರಿಗೂ ಇದೇ ರೀತಿ ನೋಡ್ಬೋದು. ಓಕೆ, ನಾನು ಈ ಎಪಿಸೋಡ್ನ ಇಲ್ಲಿ ಮುಗಿಸ್ತೇನೆ. ನಾನು ಇನ್ನೊಂದು ವಿಚಾರ ನಿಮ್ಮ ಜೊತೆ ಮಾತಾಡಬೇಕು. ಓಕೆ, ಈಗ ಕೊನೆಯದಾಗಿ ನನ್ನನ್ನು ನಂಬಿ ಅಥವಾ ನಮ್ಮ ಚಾನಲ್ ಅನ್ನ ನಂಬಿ ನಿಮ್ಮ ಸಂಸ್ಥೆಗೆ ಬರುವಂತವರಿಗೆ ಏನು ಭರವಸೆ ಕೊಡ್ತೀರಿ ಅಥವಾ ಏನು ಒಂದು ಸವಾಲನ್ನು ಹಾಕ್ತೀರಿ ಅಂತ ಅವ್ರಿಗೆ ಕೊನೆಯದಾಗಿ? ಸರ್, ಭರವಸೆ ಅಂತಂದ್ರೆ ಇದು ವಿಕಾಸ್ ಕರಿಯರ್ ಅಕಾಡೆಮಿ ಒಂದು ಭರವಸೆ ಅಂತ ಹೇಳ್ಬೋದು. ಯಾಕಂದ್ರೆ 25 ವರ್ಷದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ರೆಡಿ ಮಾಡಿದ್ದೀವಿ. ಆಮೇಲೆ ನನ್ನ ಟೀಚಿಂಗ್ ಬಗ್ಗೆ ಖಂಡಿತವಾಗಿಯೂ ನೀವು ಯೂಟ್ಯೂಬ್ ಚಾನಲ್ ನೋಡ್ಬೋದು. ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಅಂತ ಹೇಳಿ ಹಾಕಿದ್ರೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಒಂದು 200, 200-300 ವಿಡಿಯೋಸ್ ಬರುತ್ತೆ. ಚಿಕ್ಕ ಮಕ್ಕಳೆಲ್ಲ ಇಂಗ್ಲೀಷಲ್ಲಿ ಮಾತಾಡೋ ವಿಡಿಯೋ ನಿಮ್ಗೆ ಕಾಣಿಸುತ್ತೆ. ಅದೇ ಒಂದು ಭರವಸೆ. ಖಂಡಿತವಾಗಿಯೂ ನನ್ನಲ್ಲಿ ಯಾರೇ ಬಂದರೂ ಸಹ, ನಾನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಬಂದರೂ ಸಹ ನಾನು ಅವ್ರಿಗೆ ರಿಸಲ್ಟ್ ಕೊಟ್ಟೆ ಕಳಿಸ್ತಾ ಇದ್ದೀನಿ. ಯಾಕಂದ್ರೆ ನೋಡಿ, ಎಲ್ಲರಿಗೂ ಬೆಳಿಬೇಕು ಅಂತ ಆಸೆ ಇರುತ್ತೆ. ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಒಂದು ಸೊಸೈಟಿಯಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಶಿಕ್ಷಣ ಅನ್ನೋದು ಅಫ್ಕೋರ್ಸ್ ದೇವರು ಕೊಟ್ಟಂತ ನಮ್ಗೆ ಒಂದು ಶಕ್ತಿ ಅಂತ ಅನ್ಬೋದು. ಸೊ ಆ ಶಕ್ತಿ ಮೂಲಕ ನಾನು ನಮ್ಮ ಸೊಸೈಟಿಯನ್ನ, ನಮ್ಮ ಕರ್ನಾಟಕವನ್ನ ಸುಂದರ ಕರ್ನಾಟಕವಾಗಿ ನಾನು ಇನ್ನೂ ಚೆನ್ನಾಗಿ ನಮ್ಮ ಕರ್ನಾಟಕದವ್ರು ಬೆಳಿಬೇಕು ಅನ್ನೋದು ನನ್ನ ಆಸೆ ಇದೆ. ಸೊ ನಮ್ಮ ಕರ್ನಾಟಕದವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇದೆ. ಖಂಡಿತವಾಗಿಯೂ ನಮಗೆ ಕನ್ನಡ ಬಿಟ್ಟರೆ ಇಂಗ್ಲೀಷು, ಹಿಂದಿ ಬರಲ್ಲ, ಕಷ್ಟ ಆಗ್ತಾ ಇದೆ. ಅದನ್ನ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಕನ್ನಡನೂ ಕಲಿಸ್ತೀವಿ, ಯಾರಿಗೆ ಕನ್ನಡ ಬರಲ್ಲ ಕನ್ನಡನೂ ಕಲಿಸ್ತೀವಿ ಅಂತ ಹೇಳ್ಬೋದು. ಹಿಂದಿ ಬರಲ್ಲ ಅಂದ್ರೆ ಹಿಂದಿನೂ ಕಲಿಸ್ತೀವಿ, ಅವರು ಕಲಿಬಹುದು ಭಾಷೆನ. ಕಲಿತು ಖಂಡಿತವಾಗಿಯೂ ಜಾಬ್ ಕೊಡಿಸುವಂತ ಕೆಲಸನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಬಂಧುಗಳು, ಇಲ್ಲಿವರೆಗೆ ಅಹಮದ್ ಅವ್ರು ನಮ್ಮ ಜೊತೆಗೆ ಇದ್ರು. ನಾನು ಕೊನೆಯದಾಗ ಅದನ್ನೇ ಹೇಳಿದ್ದು, ಅಂದ್ರೆ ಲ್ಯಾಂಗ್ವೇಜ್ ಅದೆಲ್ಲದರ ಆಚೆಗೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನಿಮ್ಮಲ್ಲಿ ಇಂಪ್ರೂವ್ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ನಾನು ತುಂಬಾ ಕಡೆ ಅಂದ್ರೆ ಇವ್ರನ್ನ ಮಾತನಾಡಿಸೋ ಮುನ್ನ ತುಂಬಾ ಕಡೆ ರಿಸರ್ಚ್ ಮಾಡಿದೆ. ತುಂಬಾ ಜನರ ಅಭಿಪ್ರಾಯ ಎಲ್ಲವನ್ನು ಕೂಡ ನಾನು ಆನ್ಲೈನ್ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ದೆ. ಅದನ್ನ ನೋಡಿ ಇವತ್ತು ನಾನು ಅವ್ರನ್ನ ನನ್ನ ಮುಂದೆ ಕೂರಿಸ್ಕೊಂಡಿದ್ದೇನೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಿದ್ದೇನೆ. ನೀವು ಆರಾಮಾಗಿ ಹೋಗಬಹುದು. ಇಂಗ್ಲಿಷ್ ಕಲಿಬೇಕು ಅಂತಿದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಕಲಿಬೇಕು ಅಂತಿದ್ರೆ, ಸ್ಟೇಜ್ ಫಿಯರ್ ಕಡಿಮೆ ಆಗಬೇಕು ಅಂತಿದ್ರೆ, ನಿಮ್ಗೊಂದು ಒಳ್ಳೆ ಕಡೆ ಜಾಬ್ ಬೇಕು ಅಂತಿದ್ರೆ ಅವನ್ನ ಆರಾಮಾಗಿ ಸಂಪರ್ಕಿಸಬಹುದು. ಅಲ್ಲಿ ಉಳಿಯುವಂತ ಅವಕಾಶವೂ ಕೂಡ ಇದೆ. ಎಲ್ಲ ವ್ಯವಸ್ಥೆನೂ ಕೂಡ ಅವ್ರು ಮಾಡ್ತಾರೆ. ಅವರ ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ ಎಲ್ಲವನ್ನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಅವ್ರನ್ನ ನೀವು ಸಂಪರ್ಕಿಸಬಹುದು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಇವರ ಜೊತೆಗೆ ಮತ್ತೊಂದು ವಿಚಾರದ ಮೂಲಕ ನಿಮ್ಮ ಮುಂದೆ ಹಾಜರಾಗ್ತೇನೆ. ಥ್ಯಾಂಕ್ ಯು.